ಬೆಂಗಳೂರಿನಲ್ಲಿ ಪ್ರಥಮ ರಾಷ್ಟ್ರೀಯ ಸಂಗೀತ ಉತ್ಸವ ಯಶಸ್ವಿ ಡಾ. ಸ್ವಾತಿ ಭಾರದ್ವಾಜ್ ನ್ಯಾಷನಲ್ ಟ್ಯಾಲೆಂಟೆಡ್ ಚೈಲ್ಡ್ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ಬೆಂಗಳೂರು ವಿಜಯನಗರ ಪ್ರಸನ್ನ ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಪ್ರಥಮ ರಾಷ್ಟ್ರೀಯ ಸಂಗೀತ ಉತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಂಗೀತ ಕಲಾವಿದರಾದ ವಿದೂಷಿ ಪ್ರಭಾಕರಾಚಾರ ಭಾರತದಲ್ಲಿ ಸಂಗೀತ ಐತಿಹಾಸಿಕ ಪರಂಪರೆಯಿಂದ ಇತಿಹಾಸವನ್ನು ಸೃಷ್ಟಿಸುವಂತಹ ನೂರಾರು ಸಂಗೀತ ಕಲಾವಿದರು ಭಾರತ ದೇಶದಲ್ಲಿದ್ದಾರೆ. ಸಂಗೀತ ಉತ್ಸವವನ್ನು ಮಾಡುವವರು ಅತಿ ವಿರಳದ ಸಮಯದಲ್ಲಿ ನ್ಯಾಷನಲ್ ಟ್ಯಾಲೆಂಟ್ ಚೈಲ್ಡ್ ಅಕಾಡೆಮಿ ಅವರು ಮುಂದುವರಿಸಿ ವರ್ಷಕ್ಕೆ 2 ಕಾರ್ಯಕ್ರಮವನ್ನು ಮಾಡುವಂತಾಗಲಿ, ಭಾರತೀಯ ಸಂಸ್ಕೃತಿ ಪ್ರೋತ್ಸಾಹಿಸುವಂತಾಗಲಿ ಎಂದರು. ಬೆಳಗ್ಗೆ 9 ರಿಂದ ಸಂಜೆ 7ವರೆಗೆ ನಡೆದ ಸಂಗೀತ ಉತ್ಸವದಲ್ಲಿ ತಬಲಾ, ವೀಣಾವಾದನ, ಮೃದಂಗ, ಕರ್ನಾಟಕ ಹಾಗೂ ಹಿಂದೂಸ್ತಾನ್ ಶಾಸ್ತ್ರೀಯ ಸಂಗೀತ ನಡೆಸಿಕೊಟ್ಟರು ಹಾಗೂ ಸ್ವಿಟ್ಜರ್ಲ್ಯಾಂಡ್ ಕಲಾವಿದೆ ವೇದರ್ಚನಾ ಸೇರಿದಂತೆ ಭಾರತದ ಕೆಲವು ರಾಜ್ಯಗಳಿಂದ 3 ವರ್ಷ ವಯಸ್ಸಿನ ಕಲಾವಿದರಿಂದ 70 ವರ್ಷದ ವಯಸ್ಸಿನ ಕಲಾವಿದರು ಭಾಗವಹಿಸಿದ್ದರು. ಭಾಗವಹಿಸಿದ್ದ ಎಲ್ಲಾ ಕಲಾವಿದರಿಗೆ ಸಂಗೀತ ಪ್ರಭಾಕರ ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕಿ ಶೈಲಮೋಹನ್ ರಾಯರು, ನಗು ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಸುಪ್ರೀತಾ, ಸಂಗೀತ ಉತ್ಸವದ ಆಯೋಜನಾ ಕಾರ್ಯದರ್ಶಿ ಡಾ. ಸ್ವಾತಿ ಭಾರದ್ವಾಜ್, ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪ್ರಕಾಶ್, ಸುರೇಶ್ ಹೆಗಡೆ, ಗೀತಾ ಹೆಗಡೆ, ಚಿನ್ಮಯ ಮುಂತಾದವರು ಉಪಸ್ಥಿತರಿದ್ದರು. ಸಮಾಜದಲ್ಲಿ ನಡೀತಿರುವಂತಹ ಅನ್ಕೋಬೇಡ್ರಿ. ಆದರೂ ಇದು ಈ ಬೆಂಗಳೂರಲ್ಲಿ ಮಾತ್ರ ನಿಜಾನೇ ಇದೆ. ನಮ್ಮ ಮಹಾರಾಷ್ಟ್ರ, ಬೆಳಗಾವಿ, ಮಹಾರಾಷ್ಟ್ರ ಕಡೆ ಜಾಸ್ತಿ ಇದೆ ಸಂಗೀತ. ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯೋದು ಕಡಿಮೆ, ನಡೆಸೋದು ಕಡಿಮೆ. ಇದು ನಮಗೂ ಆಗೋದು ಇದೆ. ಅದಕ್ಕೆ ಇಲ್ಲಿ ಬಂದಂಥ ಎಲ್ಲರೂ ಸ್ವಲ್ಪ ಸಂಗೀತಕ್ಕೆ ಜಾಸ್ತಿ ಇದು ಕೊಟ್ಟು ಸಂಗೀತವರು ಹೊರಗಡೆ ಹಾಕಿ ಅದನ್ನು ಮುಂದೆ ತರಬೇಕಂತ ನಾನು ತಿಳ್ಕೊತೀನಿ. ಅದು ವ್ಯವಸ್ಥೆ